ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಅಶುದೀಪು ಬ್ಲಾಗ್ಸ್. ಸೊ ನಾನು ಇವತ್ತೇನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದರೆ, ಇವತ್ತು ಸಂಡೇ ಆಗಿರೋದ್ರಿಂದ ಮನೆಯಲ್ಲೇ ಇರ್ತೀನಿ. ಸೊ ಹಾಗಾಗಿ ರ್ಯಾಂಡಮಾಗಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ವೀಡಿಯೋನ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ದಿನ ಹೇಗಿರುತ್ತೆ ಅನ್ನೋದನ್ನ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇನ್ನೂ ಫ್ರೆಶ್ ಅಪ್ ಆಗಿಲ್ಲ. ಸೊ ಟೈಮ್ ಬಂದು ಆಗಲೇ 10 ಗಂಟೆ ಆಗಿದೆ. ಸೊ ಇನ್ನೂ ಟಿಫನ್ನು ಮಾಡಿಲ್ಲ. ಸೊ ಫ್ರೆಶ್ ಅಪ್ ಆಗಿಬಿಟ್ಟು ಸಿಗ್ತೀನಿ. ಸೊ ನಮ್ಮ ಅಕ್ಕ ಏನು ಹಿಂಗೆ ನೋಡ್ತಾ ಇದ್ದಾಳೆ ಅಂತ ಅನ್ಕೊತಾ ಇದ್ದೀರಾ? ಸೊ ಇವತ್ತು ಅವರಿಗೆ ಮಾಡೋಕ್ಕೇನು ಕೆಲಸ ಇಲ್ಲ, ಸಂಡೇ ಆಗಿರೋದ್ರಿಂದ ಚಾರ್ಜರ್ ವೈರ್ ಇಟ್ಕೊಂಡು ಹೆಂಗೆ ಮಾಡ್ತಿದ್ದೆ ನೋಡಿ ಗೈಸ್. ಲೈಟ್ ಆನ್ ಆಗಿದೆ, ಚಾರ್ಜರ್ ವೈರ್ ಇಟ್ಕೊಂಡು ಹೆಂಗೆ ಮಾಡ್ತಾಯಿದ್ದೆ. ಇದಕ್ಕೆಲ್ಲ ಏನು ಕಾರಣ ಅಂದರೆ, ಕಲರ್ಸ್ ಕನ್ನಡದಲ್ಲಿ ಬರ್ತಿರೋ ಕ್ವಾಟ್ಲೆ ಕಿಚನನ್ನು ನೋಡಿಕೊಂಡು ಫುಲ್ಲು ಮುಳುಗೋಗ್ಬಿಟ್ಟಿದ್ದಾರೆ. ಟಿಫನ್ನು ಮಾಡಿಲ್ಲ ಗೈಸ್. ಇನ್ನು ಅವರು ರೈಸ್ ಮಾಡಿ ಬಂದಿದ್ದಾರೆ. ಅದಕ್ಕಿಂತ ನಿಂಬೆಹಣ್ಣಿನ ಚಿತ್ರಾನ್ನ ಮಾಡ್ತೀನಿ ಅಂತ ಹೇಳಿ, ಸೊ ಗೊಜ್ಜನ್ನ ಮಾಡೇ ಇಲ್ಲ. ಫುಲ್ಲು ಮುಳುಗೋಗ್ಬಿಟ್ಟಿದ್ದಾರೆ ನಮ್ಮ ಕ್ವಾಟ್ಲೆ ಕಿಚನ್ ನೋಡಿಕೊಂಡು. ನೋಡಿ ಫುಲ್ಲು ನಗ್ತಾ ಇರೋದು. ಫ್ರೆಶ್ ಅಪ್ ಆಗಿ ಬಂದು ಟಿಫನ್ ಮಾಡೋಣ ಅಂತ ರೆಡಿ ಆಗ್ತಾಯಿದ್ದೀನಿ. ಸೊ ಟೈಮ್ ಆಗಲೇ 10:15 ಆಗಿದೆ. ಸೊ ಇವಾಗ ಟಿಫನ್ ಮಾಡಬೇಕು. ಸೊ ಟಿಫನ್ ಆವಾಗಲೇ ಹೇಳಿದ್ನಲ್ಲ ನಿಂಬೆಹಣ್ಣಿನ ಚಿತ್ರಾನ್ನ ಅಂತ, ಫುಲ್ ರೆಡಿ ಮಾಡಿದ್ದಾರೆ. ನಾವು ಫ್ರೆಶ್ ಅಪ್ ಆಗಿ ಬರೋಷ್ಟರಲ್ಲಿ ಇನ್ನು ಅವರು ಟಿ ವಿ ನೋಡೋ ಇದರಿಂದ ಎದ್ದು ಬಂದೇ ಇಲ್ಲ. ಅದು ಯಾವ ಟೈಮಲ್ಲಿ ಹೋಗಿ ಚಿತ್ರಾನ್ನಕ್ಕೆ ಗೊಜ್ಜು ಮಾಡ್ಕೊಂಬಂದ್ರು ಅಂತ ಗೊತ್ತಿಲ್ಲ. ಸೊ ಫುಲ್ಲು ಮುಳುಗೋಗ್ಬಿಟ್ಟಿದ್ದಾರೆ. ಸೊ ಇವಾಗ ಟಿಫನ್ ಮಾಡೋಣ. ಸಂಡೇ ಆಗಿರೋದ್ರಿಂದ ಮನೇಲೇ ಇದ್ದರೆ ಸುಮ್ಮನೆ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು, ನಮ್ಮ ತಿಪ್ಟೂರಲ್ಲಿ ಹೊಸದಾಗಿ ಓಪನ್ ಆಗಿರೋ ವಿಶಾಲ್ ಮಾರ್ಟ್ಗೆ ಹೋಗೋಣ ಅಂತೇಳಿ ನಮ್ಮಮ್ಮ ಅವರು ಹೇಳಿದ್ದಾರೆ. ಸೊ ಹಾಗಾಗಿ ನಾವು ಫುಲ್ಲು ರೆಡಿಯಾಗಿದ್ದೀವಿ. ಸೊ ನಮ್ಮ ಅಕ್ಕ ಅವರು ರೆಡಿ ಆಗ್ತಾ ಇದ್ದಾರೆ ನೋಡಿ. ಅವರು ರೆಡಿ ಆಗ್ತಾ ಇದ್ದಾರೆ. ನಮ್ಮಮ್ಮ ಅವರು ಟಿಫನ್ ಮಾಡ್ತಾಯಿದ್ದಾರೆ. ಸೊ ಇವಾಗ ಫ್ರೆಶ್ ಅಪ್ ಆಗಿ ಬಂದು, ಸೊ ನಾನಂತೂ ಹೇಳೋದೇ ತಡ, ಫಸ್ಟು ರೆಡಿ ಆಗಿಬಿಡ್ತೀನಿ. ಸೊ ನಾನು ಫುಲ್ಲು ರೆಡಿಯಾಗಿದ್ದೀನಿ. ನಮ್ಮ ಅಕ್ಕ ಅವ್ರದ್ದು ಇನ್ನೇನು ಕಂಪ್ಲೀಟ್ ಆಯ್ತು ರೆಡಿಯಾಗಿ. ಸೊ ನಮ್ಮಮ್ಮ ಅವರೊಬ್ಬರು ಟಿಫನ್ ಮಾಡ್ಕೊಂಡು ಅವ್ರು ರೆಡಿಯಾದೆ. ಸೊ ವಿಶಾಲ್ ಮಾರ್ಟಿಗೆ ಹೋಗ್ತೀವಿ. ಮನೇಲಿ ಎಲ್ಲ ರೆಡಿಯಾಗಿ ಹೊರಡ್ತಾಯಿದ್ದೀವಿ. ನಮ್ಮಮ್ಮ ಹೋಗ್ಬೇಕಾದ್ರೆ ಒಂದು ಸಲನಾದರೂ ಕಾಫಿ ಕುಡಿಲೇಬೇಕು ಅವರು. ಸೊ ನಮ್ಮ ಅಕ್ಕ ಅವರು ಸ್ಲಿಪ್ಪರ್ ಹುಡುಕ್ತಾ ಇದ್ದಾರೆ. ಹಾಕೊಬೇಕು ಅಂತಿರೋ ಸ್ಲಿಪ್ಪರ್ನ ನಾನು ಫಸ್ಟೇ ಹೋಗಿ ಇದು ನನ್ನ ಸ್ಲಿಪ್ಪರ್ ನಾನು ಹಾಕೊತಿದ್ದೀನಿ. ಹುಳು ನಾನು ಹಾಕೋದ ತಕ್ಷಣ ಛೇ ಅಂತಿಲ್ಲ ಗೈಸ್. ಇವಾಗ ಯಾವ ಸ್ಲಿಪ್ಪರ್ ಹಾಕೊತಾಳೋ ಗೊತ್ತಿಲ್ಲ, ಅವಳು ಹೋಗ್ತಾ ಇದ್ದಾಳೆ. ನೋಡಿ 12 ಗಂಟೆ ಆಗಿದೆ. ಸೊ ಇವಾಗ ರೆಡಿ ಆಗ್ತಾ ಇದ್ದೀವಿ. ನಮ್ಮ ಅಕ್ಕ ಅವರು ಕೀ ಥರದಲ್ಲೇ ಸ್ಕೂಟಿಗೆ ಓಡ್ಸೋಕೆ ಬಂದವ್ರೆ. ನಮ್ಮಮ್ಮವ್ರು ಕೀ ಕೊಡ್ತಾ ಇದ್ದಾರೆ. ತಗೊಳ್ಳಿ. ಅಲ್ಲ ಕಣ್ರಿ, ನೀವು ಕೀ ಥರದಲ್ಲೇ ಸ್ಕೂಟಿ ಓಡ್ಸೋಕೆ ಬರ್ತೀರಾ? ಪೆಟ್ರೋಲ್ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊತಾ ಇದ್ದೀವಿ. ಯಾಕೆ ಬೇಕು ಆಮೇಲೆ ಮಧ್ಯದಲ್ಲಿ ನಿಂತ್ಕೊಂಡು ಮೊಬೈಲ್. ಸೊ ಇವಾಗ ಒಟ್ಟಿಗ ಕ್ಯಾಶ್ ಶೇರ್ ಆಗಿಬಿಟ್ಟಿದ್ದೀನಿ ನಾನು. ಇವಾಗ ನಮ್ಮಮ್ಮ ಅವರೆಲ್ಲ ಕ್ಯಾಶ್ ನನ್ನ ಕಲೆ ಕೊಟ್ಟಿದ್ದಾರೆ. ಈಗ ಅಲ್ಲಿಗೆ ಹೋದಾಗ ಏನು ಕೊಡಿಸ್ತಾರೆ ಅಂತ ನೋಡೋಣ ಗೈಸ್. ಇವರು ಸ್ಕೂಟಿ ಆನ್ ಮಾಡಿಕೊಂಡು ಕೂತಿದ್ದಾರೆ. ಇವಾಗ ಹೊರಡ್ತಾ ಇದ್ದೀವಿ ಊರಿಗೆ ಹೋಗೋಣ ಅಂತ. ಇವಳು ತಗೊಳಲ್ಲ, ಸುಮ್ಮನೆ ಆ್ಯಕ್ಟ್ ಮಾಡ್ತೋಳಿ ಗೈಸ್. ಸೊ ಟೈಮ್ ನೋಡಿ ಆಗಲೇ 7:15 ಸೊ ಇವಾಗ ಕಾಫಿ ಕುಡಿತಾ ಇದ್ವಿ. ಹಾಗೆ ಒಂದು ಪಾರ್ಸಲ್ ಬಂದಿತ್ತು. ಅಮ್ಮ ಎಲ್ಲ ರೆಡಿ ಮಾಡ್ಕೊಂಬಿಟ್ಟೈತೆ. ಈ ಕಡೆ ರೈಸ್ ಇಟ್ಟಿದ್ದಾರೆ. ಸೊ ಇಲ್ಲಿ ಗ್ರೇವಿ ಆಗಿದೆ. ಇವಾಗ ಕಬಾಬಿಗೆ ಹಾಕೋಕ್ಕೆ ಬಾಂಡಿ ಇಟ್ಕೊಂಡಿದ್ದಾರೆ, ಎಣ್ಣೆ ಹಾಕೋಕ್ಕೆ. ಸೊ ನಾವು ಅಲ್ಲೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದು ಮಲ್ಕೊಂಡು ಎಲ್ಲ ಕೆಲಸ ಮುಗಿಸಿ, ಸೊ ಇವಾಗ ಊಟಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದಾರೆ ನಮ್ಮಮ್ಮ ಅವರು. ಟೈಮ್ ಬಂದು 9 ಗಂಟೆ ಕರೆಕ್ಟಾಗಿ ಆಗಿದೆ. ನಮ್ಮ ಅಪ್ಪ ಅವರು ಮಲಗಿಬಿಟ್ಟಿದ್ದಾರೆ.
ಸೊ ಇವಾಗ ಎಲ್ಲ ರೆಡಿ ಆದಮೇಲೆ ಊಟ ಮಾಡಬೇಕು. ಸೊ ಕಬಾಬಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಕಬಾಬು ಮತ್ತು ಗ್ರೇವಿಗೆ ಅಷ್ಟೇ ಕಟ್ ಮಾಡಿಸ್ಕೊಂಡ್ಬಂದಿದ್ವಿ ನಾವು. ಬರೀ ವೈಟ್ ರೈಸ್ಗೆ ಗ್ರೇವಿ ಹಾಕ್ಕೊಂಡು ತಿಂದರೆ ಸ್ವಲ್ಪ ಚೆನ್ನಾಗಿರುತ್ತಲ್ಲ, ಸೊ ಹಾಗಾಗಿ ಇವಾಗ ತಿನ್ಬೇಕು. ಅದರಿಂದ ನಮ್ಮ ಅಣ್ಣವರು ತಿನ್ನೋಕೆ ಏನಾದ್ರು ತಂದಿರ್ತಾರೆ, ಕೊಡೋಣ ನೋಡಿ ಗೈಸ್. ಡೈರಿ ಮಿಲ್ಕ್ ತಂದಿದ್ದಾರೆ ಇವತ್ತು ನೋಡಿ, ಇವಾಗ ಬರ್ತಾರೆ. ಯು ಆರ್ ವೆಲ್ಕಮ್. ನೋಡ್ತಾ ಇದ್ದೀರಾ ಇವತ್ತು ಏನು ಮಾಡ್ತಾ ಇದ್ದೀವಿ ಅಂತ. ಏನಕ್ಕೆ ಹಿಂಗೆಲ್ಲ ಮಾಡ್ತಾ ಇದ್ದೀವಿ ಅಂತಂದರೆ, ಸೊ ಇವತ್ತು ರವೆ ಉಂಡೆ ಮಾಡೋಣ ಅಂತ ಹೇಳಿ ನಮ್ಮ ಅಜ್ಜಿ ಅವ್ರು ಬಂದು ಎಲ್ಲ ನಮ್ಮ ಅಜ್ಜಿ ಅವರು ಬಂದು ಹೇಳ್ಕೊಡ್ತಾ ಇದ್ದಾರೆ. ಹಾಗೆ ನಮಗೂ ಒಂದು ಕೆಲಸ ಕೊಟ್ಕೊಂಡ್ರು ಅವ್ರ ಬಾಯಿ ನೀನೊಂದು ಕೊಬ್ಬರಿ ತುರಿ ಅಂತ. ಸೊ ಅವರು ಸೋಂಬೇರಿ ಅಲ್ವಾ ನೀನು, ಅದಕ್ಕೆ ನಮ್ಮ ಅಜ್ಜಿ ಹೇಳಿದ್ ಮಾಡಲೇಬೇಕಲ್ಲ ಗೈಸ್, ಇಲ್ಲ ಅಂದರೆ ಬೈತಾರೆ. ಸೊ ಅದಕ್ಕೆ ಅವ್ರ ಬೈಗಳ ಕೇಳಿಸ್ಕೊಂಬಿಟ್ರೆ ದೀಪು. ಹಾಗೆ ಗೈಸ್ ನಾನೊಂದು ಟಾಪ್ ಮತ್ತು ಪ್ಯಾಂಟ್ ತಂದಿದ್ದೆ ಗೈಸ್, ಅದಕ್ಕೂ ಬೈದರು ಗೈಸ್. ಇವಾಗ ನೋಡೋಣ ನಮ್ಮ ಅಜ್ಜಿ ರೆಸಿಪಿ ಹೇಗಿರುತ್ತೆ ರವೆ ಉಂಡೆದು ಅಂತ. ಸೊ ನೀವು ನೋಡ್ತೀವಿ, ಆಚೆ ನಮ್ಮ ಅಪ್ಪ ಅವರು ಕೊಬ್ಬರಿ ಹೊಡ್ತಾ ಇದ್ದಾರೆ. ಸೊ ನಾನು ಟೀ ಬಿಡೋಣ ಅಂತ ಒಳಗೆ ಬಂದಿದ್ದೀನಿ, ಇನ್ನೂ ಟೀ ಬಿಟ್ಟಿಲ್ಲ. ಸೊ ಇವಾಗ ಟೀ ಕುಡಿಬೇಕು. ಟೈಮ್ ಬಂದು ಅಲ್ಲೇ 8:15 ಸೊ ಇನ್ನೂ ಟೀ ಕುಡಿಲ್ಲ. ಇವಾಗ ಟೀ ಕುಡಿಬೇಕು. ಅವ್ರು ಕೊಬ್ಬರಿ ಎಲ್ಲ ತೆಗೆದು ಫುಲ್ ಮುಗಿಸಿದ್ದಾರೆ. ಸೊ ನಾನು ಇನ್ನೇನು ಮಾಡಲಿ ಅಂತ ಹೇಳ್ಬಿಟ್ಟು ಹಾಲೊಂದು ಕಾಸೋಕೆ ಬರ್ತಲ್ವ, ಸೊ ಹಾಲು ಕಾಸೋಣ ಅಂತ ಹೇಳ್ಬಿಟ್ಟು ಹಾಲು ಕಾಸೋಣ ಅಂತ ಅಡುಗೆ ಮನೆಗೆ ಬಂದಿದ್ದೀನಿ. ಸೊ ಹಾಲು ಕಾಯ್ತಾ ಇದೆ. ಹಾಲು ಕಾದ್ಮೇಲೆ ನೆಕ್ಸ್ಟ್ ಏನು ಹೇಳುತ್ತೆ ಅನ್ನೋದು ಅಜ್ಜಿ ಏನು ಹೇಳ್ತಾರೆ. ಅಜ್ಜಿ ರೆಸಿಪಿ ಇದು ಇವತ್ತು ರವೆ ಉಂಡೆದು. ಸೊ ಅಜ್ಜಿ ಹೇಗೆ ಹೇಳ್ತಾರೆ ಹಾಗೆ ಮಾಡೋಣ, ನೋಡೋಣ ಲಾಸ್ಟಿಗೆ ಟೇಸ್ಟ್ ಹೇಗಿರುತ್ತೆ ಅಂತ. ಸೊ ಬನ್ನಿ ಮಾಡೋಣ. ಅಜ್ಜಿ ಅವರು ಕುಟ್ಟಕ್ಕೆ ಏಲಕ್ಕಿ, ಗೋಡಂಬಿ, ದ್ರಾಕ್ಷಿ ಎಲ್ಲ ತಗೊಂಡಿದ್ದಾರೆ. ಸೊ ಎಲ್ಲ ಕುಟ್ಟಿದ್ದಾರೆ. ಸೊ ಈ ಕಡೆ ಕೌಟ್ ಎತ್ತಿದ್ದಾರೆ ಎಲ್ಲ. ಹೀಗೆ ರವೆನ ಹಾಕಿದ್ದೀನಿ. ಸೊ ಇದು ಉರಿಬೇಕಂತೆ. ನಮ್ಮ ಅಜ್ಜಿಯವ್ರು ನಾನೇ ಉರಿತೀನಿ, ನೀನು ಬಾಂಡಿಗೆ ಹಾಕು ಅಂತಂದರು. ಸೊ ಹಾಕಿದ್ದೀನಿ. ಅವರೆಲ್ಲ ಏಲಕ್ಕಿ ಎಲ್ಲ ಕುಟ್ಕೋತಾ ಇದ್ದಾರೆ. ಸೊ ಇದು ರವೆ ಹುರಿದ್ಬಿಟ್ಟು ಆಮೇಲೆ ಹಾಲಿಗೆ ಹಾಕಿ ಮಿಕ್ಸ್ ಮಾಡ್ಬೇಕೇನಜ್ಜಿ? ಲಾಸ್ಟಿಗೆ ಹಾಲಿಗೆ ಹಾಕೆಲ್ಲ ಮಿಕ್ಸ್ ಮಾಡಿ ಉಂಡೆ ಮಾಡಿ ಮಾಡೋದಂತೆ. ನಾನಂತೂ ವೆಯ್ಟ್ ಮಾಡ್ತಾಯಿದ್ದೀನಿ ಟೇಸ್ಟ್ ಹೆಂಗಿರುತ್ತೆ ಅಂತ. ಸೊ ನೋಡೋಣ ಬನ್ನಿ. ಅಲ್ಲಿ ನಮ್ಮ ಅಜ್ಜಿ ಅವರು ಅಡುಗೆ ಮನೆಗೆ ಬಂದುಬಿಟ್ರು ಎಲ್ಲ ಮಾಡೋಕ್ಕೆ. ಸೊ ರವೆ ಹುರ್ಕೋತಾ ಇದ್ದಾರೆ. ರವೆ ಹುರ್ಕೊಂಡ ತಕ್ಷಣ ಲಾಸ್ಟಿಗೆ ಎಲ್ಲ ಮಿಕ್ಸ್ ಮಾಡಿ ಉಂಡೆ ಮಾಡಿ ಕೈಗೆ ಕೊಡ್ತಾರೆ. ತಿನ್ನೋದೊಂದೇ ಬಾಕಿ ಇವಾಗ ನೋಡಿ. ಅದು ಇಂಪಾರ್ಟೆಂಟ್ ಕಾಲ್ ಬರ್ತಿದೆ, ಬೈಕಂತವ್ರಿ ಇದು ಒಳ್ಳೆ ಮಾಡ್ಬೇಕಾದ್ರೆ ಬರ್ತೈತಲ್ಲ ಅಂತ. ಸೊ ತುಪ್ಪ ತಗೊಂಡು ತುಪ್ಪ ಹಾಕಿ ಉರಿತಿದ್ದಾರೆ ನೋಡಿ. ಹೆಂಗೆ ಮಾತಾಡ್ತಿದ್ದಾರೆ ನಮ್ಮ ಅಜ್ಜಿ, ರವೆ ಉರಿತಾ ಇದ್ದಾರೆ ಅಂತ. ನೋಡಿ ಗೈಸ್, ನಾನು ಮಾಡ್ತಾ ಇದ್ದೀನಿ. ನಮ್ಮ ಅಜ್ಜಿ ನಮಗೂ ಒಂದು ಕೆಲಸ ಕೊಡ್ತಾ ಇದ್ದಾರೆ. ಏನಿಲ್ಲ ಗೈಸ್, ಇವಳೆ ನಾನು ಮಾಡ್ತೀನಿ ಅಂತ ಬಂದು ಮುಂದೆ ಕೂತ್ಕೊಳ್ಳಿ. ಒಂದೇ ಮಾಡ್ತಿದ್ದೆ ಅಂತ ಬರ್ತಾ ಇದ್ದೀನಿ ನಾನು. ಇದು ಅದು ಯಾವುದಕ್ಕೆ ಹಾಕೋದು? ಇವಳಿಗೆ ಗೊತ್ತಿಲ್ಲ, ಏನೇನೋ ಮಾಡ್ತಾವಳು ಇವಳು. ಫಸ್ಟ್ ಟೈಮ್ ಅಡುಗೆ ಮನೆಗೆ ಬಂದೋಳೆ ಗೈಸ್ ಇವಳು. ಹೇಳ್ಕೊಟ್ರೆ ಮಾಡ್ತೀನಿ ಗೈಸ್ ನಾನು. ಅದೇ ಒಂದು ಪುಳಿಯೋಗರೆ, ಇವಳು ರೆಸಿಪಿ ಕೇಳ್ಬಿಟ್ರೆ ದಿಪ್ಸ್ ಪುಳಿಯೋಗರೆ ಮಾಡೋದು ರೆಸಿಪಿ ಹೇಳು. ಅನ್ನ ಮಾಡೋದು, ಇರೋಗೋಸ್ನ ಒಗ್ಗರಣೆಗೆ ಹಾಕೋದು ಅಷ್ಟೇ ಗೈಸ್ ಇವಳಿಗೆ ಗೊತ್ತಿರೋದು. ಸೀಸ್ತೋಳೆ ಗೈಸ್ ಇಲ್ಲಿ ನೋಡಿ. ಇಲ್ಲಿ ಹಂಗೆ ಅದು ನಮ್ಮ ಅಜ್ಜಿನೇ ಇಲ್ಲ ಇಲ್ಲ ಅಂತ ಮಾಡಿ. ಫೈನಲಿ ಎಲ್ಲ ರೆಡಿಯಾಗಿ ಉಂಡೆ ಕಟ್ತಾ ಇದ್ದಾರೆ ನಮ್ಮ ಅಜ್ಜಿ ನೋಡಿ. ನಮ್ಮ ಅಮ್ಮವರು ಕೊಬ್ಬರಿ ಎಲ್ಲ ಹೊಡೆದು ಸುಸ್ತಾಗಿ ಇವಾಗ ಬಂದು ಕೂತಿದ್ದಾರೆ. ಇವನಂತೂ ಫೋನ್ ನೋಡೋದು ಬಿಟ್ಟರೆ ಇನ್ನೇನು ಮಾಡಲ್ಲ. ಸೊ ದಪ್ಪ ಕಟ್ತಿದ್ದಾರೆ, ಬಟ್ ಚೆನ್ನಾಗಿ ಬಂದಿದೆ. ಟೇಸ್ಟ್ ಮಾಡಬೇಕು. ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಷ್ಟೇ. ನಮ್ಮ ಅಜ್ಜಿಯವರು ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಅಜ್ಜಿ ರೆಸಿಪಿ ಆಗಿರೋದ್ರಿಂದ ಅಜ್ಜಿ ಮಾಡಿದ್ದಾರೆ. ಇವಾಗ ನಮ್ಮ ಅಮ್ಮ ಅವರು ಮಾಡ್ತಾಯಿದ್ದಾರೆ ಉಂಡೆ ನೋಡಿ. ಸೀರ್ಬೇಕಲ್ಲೇ ಮಾಡಬೇಕಾ?
ಫೈನಲಿ ನಮ್ಮ ರವೆ ಉಂಡೆ ರೆಡಿ ಆಗಿಬಿಟ್ಟಿದೆ. ರೈಸ್ ಇಟ್ಟಿದ್ದಾರೆ, ಇಡ್ಲಿ ಇದೆ, ಹಾಗೆ ನೆನ್ನೆದು ಸ್ವಲ್ಪ ಫ್ರೈ ಇತ್ತು, ಸೊ ಅದು ಚೆನ್ನಾಗಿತ್ತು ಅಂತೇಳಿ ಇಟ್ಕೊಂಡಿದ್ವಿ. ಸೊ ಫೈನಲಿ ಎಲ್ಲ ರೆಡಿಯಾಗಿದೆ. ನಾನಂತೂ ಟೇಸ್ಟ್ ಮಾಡಿದೆ, ತುಂಬ ಸಂಗೀತ ರವೆ ಉಂಡೆದು ಮಾಡುತ್ತಿದ್ದಾರೆ. ಅದು ಚೆನ್ನಾಗಿತ್ತು, ಸುಡ್ತಿತ್ತಲ್ಲ ಕಟ್ಬೇಕಾದ್ರೆ ಅದಂಗೆ. ಅದು ಸುಡೋದ್ರಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಗೈಸ್, ಅದಕ್ಕೆ ಅದು ಫುಲ್ಲು ಕೈಯೆಲ್ಲ ಸುಡ್ತಿತ್ತು. ಬಟ್ ನಮ್ಮಮ್ಮ ಹೆಂಗೆ ಮಾಡಿದ್ರು ಗೊತ್ತಿಲ್ಲ. ಆಮೇಲೆ ನಮ್ಮ ಅಜ್ಜಿನೇ ಬಿಡು ನಾನೇ ಮಾಡ್ತಿದ್ದೀನಿ ಅಂತೇಳಿ ನಮ್ಮ ಅಜ್ಜಿ ಅವ್ರು ಮಾಡಿದ್ರು. ನಮ್ಮ ಅಮ್ಮ ಟೇಸ್ಟ್ ನೋಡಿದ್ರೆ ಅವ್ರಿಗೆ ಸಿಹಿ ಅಂದ್ರೆ ಹಾಗೆ ಬರಲ್ಲ, ನನಗೆ ಕೊಟ್ರು. ನಾನು ಸ್ವಲ್ಪ ತಿಂದು ಟೇಸ್ಟ್ ನೋಡಿದೆ ಗೈಸ್, ಚೆನ್ನಾಗಿತ್ತು. ಅಂದರೆ ಅದು ಲಾಸ್ಟಿಗೆ ಸ್ವಲ್ಪ ಗಟ್ಟಿ ಆಗುತ್ತಲ್ಲ ಬೆಳಗ್ಗೆ ಅಷ್ಟೊಳಗೆ, ಬಟ್ ಅವಾಗ ಸ್ವಲ್ಪ ಚೆನ್ನಾಗಿರುತ್ತೆ ಸಿಹಿ ಅಂತ. ಇವನು ಸಿಹಿ ಜಾಸ್ತಿ ಆಗೈತೆ ಅಂತೇಳಿ ನಮ್ಮ ಕೈಲಿ ಹೇಳ್ತಿದ್ದ. ಸೊ ವಿಡಿಯೋ ಬಂದ ತಕ್ಷಣ ಏನೇ ಚೆನ್ನಾಗಿದ್ರು ಚೆನ್ನಾಗಿಲ್ಲ ಅಂತ ಹೇಳೋದು. ಸೊ ಇವರು ಫೋನೊಳಗೆ ಮುಳುಗಿದ್ರು ಇವಾಗ. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಅಶ್ವದೀಪ್ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.